ನನ್ನೆಲ್ಲ ರೈತ ಬಂದವರಿಗೆ ಬೆಳಗಿನ ಶುಭೋದಯ. ನಾವು ಇವತ್ತು ನೋಡ್ತಿರೋಂಥ ತೋಟ ಏನಾಗಿರ್ಬೋದು ಅಂತ ನೀವು ಗೆಸ್ ಮಾಡ್ಬೋದು. ನಿಮಗಿರೋ ಆಪ್ಷನ್ನು ಒಂದು, ಈಗೆಲ್ಲರೂ ತೋಟನ ಒಣಗಿಸ್ತಿರೋದು ಏನಕ್ಕಪ್ಪ ಅಂತಂದರೆ ಆ ಪ್ಲಾಟ್ನ ಲೇಔಟ್ ಮಾಡೋಕ್ಕೋಸ್ಕರ ಮಾಡ್ತಾಯಿರ್ತಾರೆ. ಅದು ಬಿಟ್ಟರೆ ಮತ್ತೊಂದು ಉದ್ದೇಶ ಏನಿರ್ಬೋದು ಅಂತಂದರೆ ಅವರಿಗೆ ನೋಡ್ಕೊಳ್ಳೋಷ್ಟು ಟೈಮ್ ಇರಲ್ಲ. ಸೊ ಬೇರೆಯವ್ರನ್ನ ಯಾರನ್ನೋ ನಂಬಿ ಬಿಟ್ಟೋಗಿರ್ತಾರೆ. ಸೊ ಅವಾಗ ಈ ಥರ ಆಗಿರ್ಬೋದು. ಆದರೆ ಇದು ಯಾವ ಕಾರಣದಿಂದನೂ ಆಗಿಲ್ಲ. ಆಗಿರೋಂಥದ್ದು ಒಂದೇ ರೀಸನ್ನು ಏನಪ್ಪ ಅಂತಂದರೆ, ಲಾಸ್ಟ್ ಇಯರು ನಮ್ಮ ಮಲೆನಾಡ ಭಾಗದಲ್ಲಿ ಆಲ್ಮೋಸ್ಟ್ ಆಲ್ ಕರ್ನಾಟಕದಲ್ಲೇ ಮಳೆಯ ಅಭಾವ ಇದ್ದದ ಕಾರಣದಿಂದಾಗಿ ಹೋದ ವರ್ಷ ಇವರು ಆಲ್ರೆಡಿ ತೋಟಗಳಿಗೆ ನೀರು ಉಣಿಸೋದನ್ನು ಆಲ್ಮೋಸ್ಟ್ ಆಲ್ ಕಮ್ಮಿ ಮಾಡಿಬಿಟ್ಟಿದ್ರು. ಸೊ ಆ ನೀರು ಲಾಸ್ಟ್ ಇಯರ್ ಏನು ಕೊಡದೆ ಬಿಟ್ಟರು, ಈ ವರ್ಷವೂ ಸಹ ಅದನ್ನೇ ಕಂಟಿನ್ಯೂ ಮಾಡಿದ್ರು. ಯಾಕೆಂತಂದರೆ ಇವರಿಗೆ ಸಿಂಗಲ್ ವಾಟರ್ ಸೋರ್ಸ್ ಇರೋದ್ರಿಂದ ಇವರು ತೋಟನ ಕ್ಲೀನಾಗಿ ಸಂಪೂರ್ಣವಾಗಿ ನೀರನ್ನು ನೀಡೋಕ್ಕೆ ಸಾಧ್ಯವಾಗಿದೆ. ಗಿಡಗಳು ಆಲ್ಮೋಸ್ಟ್ ಆಲ್ 3 to 4 years ಗಿಡಗಳು ಇವಾಗೇನು ನೀವು ವಿಡಿಯೋದಲ್ಲಿ ನೋಡ್ತಿದ್ದೀರಲ್ಲ, 3 to 4 years ಮರಗಳಿವು. ಇನ್ನೇನಿನ್ನು 1 or 2 years ಇವರು ಇದನ್ನು ಮೇಂಟೈನ್ ಮಾಡಿದರು ಅಂತಂದರೆ ಆಲ್ಮೋಸ್ಟ್ ಆಲ್ ರಿಟರ್ನ್ಸ್ನ ನೋಡ್ಬೋದಾದಂತಹ ತೋಟ. ಸೊ ಕೆಲ ಕಾರಣಾಂತರಗಳಿಂದ ಯಾರೆಲ್ಲ ನಮ್ಮ ರೈತರು ವಾಣಿಜ್ಯ ಬೆಳೆಗೆ ಈಗ ಗದ್ದೆ ಮಾಡಿಕೊಂಡು ತೋಟ ಮಾಡಿಕೊಂಡು ಒಂದಲ್ಲ ಒಂದು ಥರದ ಬೆಳೆನ ಬೆಳೀತಾ ಇರ್ತೀವಿ. ಆದರೆ ವಾಣಿಜ್ಯ ಬೆಳೆಗೆ ಕೈ ಹಾಕಿದ್ರೆ ನಮಗೆ ಲಾಭ ಜಾಸ್ತಿ ಬರುತ್ತೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಅವನ್ನೆಲ್ಲ ಮಾರ್ಪಾಡು ಮಾಡಿ ಈ ಅಡಿಕೆ ಬೆಳೆ ವಾಣಿಜ್ಯ ಬೆಳೆಗೆ ಅಂತ ಕೈ ಇಳೀತಾರೆ. ಸೊ ಈ ಥರ ಕೈ ಸುಟ್ಕೋತಾರೆ. ದಯವಿಟ್ಟು ನಿಮ್ಗೆಲ್ಲರಿಗೂ ನಾನು ಕೊಡೋಂಥ ಸಜೆಷನ್ ಏನು ಅಂತಂದರೆ, ಒಂದೇ ಒಂದು ಸಿಂಗಲ್ ವಾಟರ್ ಸೋರ್ಸ್ನ ಇಟ್ಕೊಂಡು ಯಾವ ಕಾರಣಕ್ಕೂ ನೀವು ವಾಣಿಜ್ಯ ಬೆಳೆಗೆ ಇಳಿಯೋಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ ಈ ಥರ ಪರಿಸ್ಥಿತಿಗಳು ಬಂದಾಗ ನಮಗೆ ತಡ್ಕೊಳಕ್ಕಾಗದಿರೋಷ್ಟು ಹೊಡೆತ ಬೀಳುತ್ತೆ. ಯಾವ ರೈತರೇ ಆಗಿರ್ಬೋದು, ಯಾರೇನು ಕಮ್ಮಿ ಬಂಡವಾಳ ಹಾಕಿರಲ್ಲ. 1 ಎಕರೆ ಅಡಿಕೆ ಸಸಿ ಮೇಂಟೈನ್ ಮಾಡಬೇಕು. ಸ್ಟಾರ್ಟಿಂಗಲ್ಲಿ ನಾವು ಬೆಳಿಬೇಕು ಅಂತಂದ್ರೇ ಮಿನಿಮಮ್ 30,000 to 40,000 ಆಗುತ್ತೆ ಬರೀ ಸಸಿಗೇನೆ. ಅದಾದಮೇಲೆ ಈ ಟ್ರೆಂಚ್ ಫಾರ್ಮೇಷನ್ನು ಮತ್ತು ಗುಂಡಿ ಓಡಿಸೋದು, ಅದಕ್ಕೆ ಗೊಬ್ಬರ ಹಾಕ್ಸೋದು ಮತ್ತು ಗಿಡ ನೆಡೆಸಿ ಅದನ್ನು ಈ ಥರ 4 ವರ್ಷ ನೀವು ಮೇಂಟೈನ್ ಮಾಡಬೇಕು ಅಂತಂದರೆ ಅಪ್ ಟು ಒಂದು 4 to 5 ಲಕ್ಷ ರೂಪಾಯಿ ಖರ್ಚು ಮಾಡಿರ್ತೀರ. ಮತ್ತು ರಿಟರ್ನ್ಸ್ 0 ಇರುತ್ತೆ ನಿಮ್ಮದು. ಸೊ 4 to 5 ಲಕ್ಷ ರೂಪಾಯಿ ನೀವು ಖರ್ಚು ಮಾಡಿದ್ದು ಓನ್ ಕಾಸ್ಟ್ ಇದ್ದರೆ ಪರವಾಗಿಲ್ಲ. ಅದನ್ನು ಸಾಲ ಮಾಡಿ ಪಕ್ಕದವನು ಮಾಡಿದ್ದಾನೆ ಅಂತ ನೀವೇನಾದ್ರು ಮಾಡೋಕ್ಕೆ ಹೋದ್ರಿ ಅಂತಂದರೆ ಅಲ್ಲೂ ಸಹ ಬರ್ಡನ್ ಆಗ್ತೀರಾ. ಯಾಕೆಂದರೆ ಕಟ್ಟಂಥ ಬಡ್ಡಿಗೂ ಸಹ ನಿಮಗೆ ರಿಟರ್ನ್ಸ್ ಇದ್ರಲ್ಲಿ ಸಿಗ್ತಾ ಹೋಗಲ್ಲ. ಅದಕ್ಕೋಸ್ಕರ ನಾನು ನಮ್ಮ ಚಾನಲಲ್ಲಿರೋಂಥ ವ್ಯೂವರ್ಸ್ಗೆಲ್ಲ ಸಜೆಸ್ಟ್ ಮಾಡೋದೇನಂತಂದರೆ, ಸಿಂಗಲ್ ವಾಟರ್ ಸೋರ್ಸ್ನ ಇಟ್ಕೊಂಡು ಯಾವ ಕಾರಣಕ್ಕೂ ವಾಣಿಜ್ಯ ಬೆಳೆಗೆ ಇಳಿಬೇಡ್ರಿ. ಹಾಗೆ ಇಳಿಯೋದಾದರೂ ಪರವಾಗಿಲ್ಲ, ತೆಂಗಿನ ಸಸಿಗಳಂತಹ ಸಸಿಗಳನ್ನು ನೆಟ್ರಿ ಅಂತಂದರೆ ಕೇವಲ 3 to 4 ವರ್ಷ ನೀವು ಮೇಂಟೈನ್ ಮಾಡಿದ್ರೆ ಸಾಕು. ಅದು ಹೇಗಾದರೂ ತಡ್ಕೊಂಡು ಬೇಸಿಗೆಯಲ್ಲಿ ನೀವು ನೀರೇ ಕೊಡದೆ ಹೋದರೂ ಸ್ವಲ್ಪ ಮಟ್ಟಿಗೆ ತಡ್ಕೊಂಡು ಉಳಿಯುವಂಥ ಸಾಧ್ಯತೆಗಳಿರುತ್ತೆ. ಆದರೆ ಈ ಅಡಿಕೆ ಬೆಳೆ ಹಾಗಲ್ಲ. ಇದಕ್ಕೆ ಸಂಪೂರ್ಣವಾಗಿ ಮಳೆಗಾಲ ಆಗಲಿ ಬೇಸಿಗೆಗಾಲ ಆಗಲಿ ಕಾನ್ಸ್ಟೆಂಟಾಗಿ ನೀರು ಕೊಡ್ತಾ ಇರಬೇಕು. ಅತಿ ಹೆಚ್ಚು ಆಗಂಗಿಲ್ಲ, ಅತಿ ಕಡಿಮೆನೂ ಆಗಂಗಿಲ್ಲ. ಈ ಥರ ಕಷ್ಟಗಳನ್ನ ನೀವು ಅನುಭವಿಸ್ಬಾರ್ದು ಅಂತಂದರೆ ದಯವಿಟ್ಟು ನೀರಿನ ರಿಸೋರ್ಸಸ್ ಅಂದರೆ, ಈಗ ನನಗೇನಪ್ಪ 3 ಬೋರ್ ಇದೆ ನಾನು ಮಾಡ್ಕೋತೀನಿ ಅಂತಂದರೆ ಅಂತರ್ಜಲನ ಯಾರೂ ಸಹ ಎಷ್ಟು ಮಟ್ಟಿಗಿದೆ ಅನ್ನೋದನ್ನು ಯಾರೂ ಸಹ ಹೋಗಿ ನೋಡಿರಲ್ಲ. ಆಗಿರುವಾಗ ಅದು ಯಾವತ್ತು ನಿಲ್ಲತ್ತೆ ಅನ್ನೋಂಥ ಚಾನ್ಸಸ್ಸು ಸಹ ಇರಲ್ಲ. ಅದಕ್ಕೋಸ್ಕರ ನಿಮ್ಮ ಜಮೀನಿನ ಅಕ್ಕಪಕ್ಕದಲ್ಲಿ ಕೆರೆ ನೀರಾವರಿ ಅಥವಾ ಒಳೆ ನೀರಾವರಿ ಅಥವಾ ಚಾನಲ್ ನೀರು ಇದ್ದು ನಿಮ್ಮ ಹತ್ರ ಒಂದು ಬೋರು ಸೇಫ್ಟಿಗೆ ಇಟ್ಕೊಂಡಿದ್ದೀರಾ ಅಂತಂದರೆ ಆವಾಗ ನೀವು ಯಾವುದೇ ರೀತಿಯ ಭಯಪಡದೆ ವಾಣಿಜ್ಯ ಬೆಳೆಗೆ ಇಳೀರಿ. ಹಾಗೆ ಸಾಧ್ಯ ಇಲ್ಲ, ಆ ಥರ ಯಾವುದೇ ರಿಸೋರ್ಸಸ್ ಇಲ್ಲ ಅಂತಂದ ಪಕ್ಷದಲ್ಲಿ ದಯವಿಟ್ಟು ನೀವು ಈಗ ಪೂರ್ವಜರು ಏನು ಮಾಡ್ಕೊಬಂದಿದ್ರು ಬೆಳೆನ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗೋವಂಥದ್ದು ಬಹಳ ಉತ್ತಮ. ಅದರಲ್ಲೂ ಆ ಬೆಳೆಗಳನ್ನು ಎಷ್ಟು ಕಡಿಮೆ ಖರ್ಚಿನಲ್ಲಿ ಅಧಿಕ ಲಾಭದ ಗಳಿಸ್ಬೋದು ಅನ್ನೋದನ್ನು ಸಹ ನಮ್ಮ ಚಾನಲ್ಗಳಲ್ಲಿ ಅಪ್ಲೋಡ್ ಮಾಡ್ತಾನೆ ಇರ್ತೀವಿ. ಅಂತಹ ವಿಡಿಯೋಗಳನ್ನ ನೋಡಿ ಅದಕ್ಕೆ ತಕ್ಕಂತೆ ಬೆಳೆಗಳನ್ನು ಮಾಡಿ ನೀವು ಸಹ ಬರ್ಡನ್ ಆಗಬೇಡಿ ಅನ್ನೋದು ನಮ್ಮ ಕಳಕಳಿಯಾಗಿರುತ್ತೆ. ಇದೇ ಥರ ಹೆಚ್ಚಿನ ರೈತಾಪಿ ವರ್ಗದ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ನ ಟಚ್ ಮಾಡಿ. ಆಗ ನಾವು ಹಾಕೋಂಥ ವಿಡಿಯೋಗಳು ಫಸ್ಟು ನಿಮಗೆ ನೋಟಿಫಿಕೇಷನಿಗೆ ಬರ್ತಾ ಹೋಗುತ್ತೆ. ಈ ವಿಡಿಯೋನ ಆದರೆ ಸಾಧ್ಯವಾದಷ್ಟು ನಿಮ್ಮ ಯಾರೆಲ್ಲ ಹೊಸ ತೋಟ ಕಟ್ಟಬೇಕು ಅಂದ್ಕೊಂಡಿರ್ತಾರೋ, ಕನಸುಗಳನ್ನು ಕಂಡಿರ್ತಾರೋ ಆ ನಿಮ್ಮ ಸ್ನೇಹಿತರಿಗೆ ಇದನ್ನು ಶೇರ್ ಮಾಡಿ. ಏಕೆಂತಂದರೆ ಪ್ರಿಕಾಷನಾರು ಅಟ್ಲೀಸ್ಟ್ ತೊಗೊಳ್ಳಿ. ಏಕೆಂತಂದರೆ 1 ಎಕರೆ ತೋಟ ಮಾಡ್ತಿದ್ದೀನಿ ಅಂತಂದರೆ ನನಗೆ ರಿಸೋರ್ಸಸ್ ಇಲ್ಲಪ್ಪ, ಆದರೆ ನಾನು ತೋಟ ಮಾಡಲೇಬೇಕು ಅಂತಿರೋರು ಸಹ ಮಾಡ್ಬೋದು. ಹೇಗೆ ಅಂತಂದರೆ ಅಟ್ಲೀಸ್ಟ್ ಒಂದು 1/4 ಎಕರೆನಾರು ಅವರು ಒಂದು ಪಾಂಡ್ ಮಾಡಬೇಕಾಗತ್ತೆ. 1 ಎಕರೆಯಲ್ಲಿ 1/4 ಎಕರೆ ಪಾಂಡ್ ಮಾಡಿ ಮಳೆಗಾಲದ ಸಂಪೂರ್ಣ ನೀರನ್ನು ಅವರು ಶೇಖರಣೆ ಮಾಡಿ, ತದನಂತರ ಮಳೆಗಾಲ ಏನು ಮುಗಿಯುತ್ತಲ್ಲ ಅಕ್ಟೋಬರ್ ನವಂಬರಲ್ಲಿ, ಅದಾದ ಬಳಿಕ ಫೆಬ್ರವರಿ ಗಂಟನಾದರೂ ಪಾಂಡ್ ನೀರನ್ನ ಬಳಸಿ, ಆಮೇಲೆ ಮಾರ್ಚ್ ಏಪ್ರಿಲ್ ಮೇ ಆ 3 ತಿಂಗಳಿಗೆ ಬೋರ್ ನೀರನ್ನು ಮೇಂಟೈನ್ ಮಾಡಿದ್ರಿ ಅಂತಂದರೆ ಆಲ್ಮೋಸ್ಟ್ ಆಲ್ ತೋಟಗಳನ್ನ ಉಳಿಸ್ಕೋಬೋದು.
ಅದಾಗದಿದ್ದ ಪಕ್ಷದಲ್ಲಿ ದಯವಿಟ್ಟು ನೀವು ವಾಣಿಜ್ಯ ಬೆಳೆಗೆ ಇಳಿಯೋದು ಬಹಳ ಡೇಂಜರ್ ಆದಂಥದ್ದು. ಈ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹೀಗೆ ಜೊತೆಗಿರಿ. ಥ್ಯಾಂಕ್ ಯು ಫ್ರೆಂಡ್ಸ್.